ಸಿಟ್ಟು ಮಾಡ್ಬಿಟ್ಟ. ಆ ಕ್ಷಣ ನಂಗೆ ಕಣ್ಣಲ್ಲಿ ನೀರು ಬಿಟ್ಬಿಟ್ಟು, ನಿಮಗೆ ಗೊತ್ತಾ ಕಲಾವಿದ್ರ ಕಷ್ಟ ಏನಂತ? ನನ್ನ ತಂದೆ ಅಡ್ಮಿಟ್ ಆಗಿದ್ದಾರೆ, ನಂಗೆ ಅಲ್ಲಿ ಹೋಗ್ಬೇಕು ನೋಡಕ್ಕೆ, ಹೋಗಕ್ ಆಗ್ತಿಲ್ಲ. ಹಣೆ ಬರಹ ನೋಡಯ್ಯ ಜೋಗಿ ಇಲ್ಲಿ ಉಳಿಯ. ಒಂದ್ ಹಾಡ್ ನೆನ್ಸ್ಕೊ, ನೀನೇ ಬರ್ದಿದ್ಯಲ್ಲ, ಏ ಬಿದಿ ಏ ಬಾ, ನಾನು ಹಂಚೋದಿಲ್ಲ ನಿನ್ಗೆ, ನಾನು ಹೆದರೋದಿಲ್ಲ ಸಾವ್ಗೆ ಅಂತ ನೀನೇ ಬರ್ದಿದ್ಯಾ ಅಲ್ವಾ? ನೆನ್ಸ್ಕೋ ಅದನ್ನ ಪದೇ ಪದೇ ಹೇಳ್ತಿದ್ದೆ. ನೀನ್ ತಲೆನೇ ಕೆಡ್ಸ್ಕೊಂಬೇಡಣ, ನಾನ್ ಗಂಡ ಮಗ, ಅರ್ಥ ಆಯ್ತಾ ನಿನ್ಗೆ ಅಂತ ಹೇಳಿದಾಗ ಮಾತ್ರ ಹೀಗೆ ಮಾತ್ರ ಕಣ್ಣಲ್ಲಿ ಬಂತು. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ. ಯಾರನ್ನ ಕರ್ಸ್ಬೇಕು ಹೇಳು? ನಿನ್ಗೆ ನೀನ್ ಊಟ ಮಾಡ್ಬೇಕಂದ್ರೆ ಖುಷಿ ಆಗತ್ತೆ ಅಂದ್ರೆ ನಿನ್ಗೆ ಹೊರಗ್ನೋರ್ ತುಂಬಾ ಇಷ್ಟ ಅಲ್ವಾ? ಹೇಳು, ನಿನ್ಗೆ ಯಾರನ್ನ ಕರೆದ್ರೆ ನೀನ್ ಊಟ ಮಾಡ್ತೀಯ ಹೇಳು ಅಂದೆ. ಈ ಸೆಡ್ ಹಿಂಗ್ ತೋರ್ಸ್ಬಿಟ್ಟು ನೀನ್ ಒಬ್ಳಿರು ಸಾಕು, ನೀನಿದ್ರೆ ನಂಗೆ ಧೈರ್ಯ. ಲಾಸ್ಟ್ ವರ್ಡ್ ಮಾತಾಡಿದ್ರು. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಹೆಂಗ್ ಟ್ರೈನ್ ಮಾಡಿದೀನಂದ್ರೆ ಜಗತ್ತಿನ ಯಾವ ಮೂಲೆಗೆ ಹೋದ್ರು ಅವ್ರು ಬದುಕಬಲ್ಲರು ಅಂತ ಕಾನ್ಫಿಡೆನ್ಸ್ ಕೊಟ್ಟಿದ್ದೀನಿ ನಾನು ಅಂತ ಯಾವಾಗೂ ಹೇಳ್ತಿದ್ರಲ್ವಾ. ನನಗೆ ಅವಾಗ ಅನಿಸ್ತು, ನಾನು ಯಾಕೆ ಮಾಡಬಾರ್ದು? ಎಲ್ಲರೂ ಆಡ್ಕೊಳ್ಳೋರು, ಅಯ್ಯೋ ಇವ್ರದ್ದು ವಂಶದ ಕುಡಿ ಇಲ್ಲ, ವಂಶದ ಕುಡಿ ಇಲ್ಲ. ಏನ್ ವಂಶದ ಕುಡಿ ಇದು ತಾತ್ಪರ್ಯ ನನ್ಗೆ ಅರ್ಥ ಆಗಲ್ಲ. ಅವ್ರಂದ್ರು ಮಾಡಬಾರ್ದು, ನಿಂಗೆ ಗೊತ್ತಿಲ್ಲಮ್ಮ ಮಾಡಬಾರ್ದು ಅಂತ ಜೋರ್ ವಾಯ್ಸ್, ಎಲ್ಲ ಒಂದಷ್ಟು ಜನ ಸೇರಿ ಬೇಡಮ್ಮ ನಿಂಗೆ ಗೊತ್ತಿಲ್ಲಮ್ಮ. ಯಾಕೆ ಮಾಡಬಾರ್ದು? ನಿಂಗೆ ಗೊತ್ತಾ ಆ ಮಡಿಕೆ ಹಿಡ್ಕೊಳ್ಳೋದು ಭಾಳ ಕಷ್ಟ, ನಾ ಟ್ರೈ ಮಾಡ್ತೀನಿ ಅಂದೆ. ಅಲ್ಲಿ ಅದನ್ನ ಕೂಳ್ ಮಡಿಕೆ ಒಳಗೆ ಬಿಸಿ ಬಿಸಿ ಅನ್ನ ಇರುತ್ತೆ, ಅದನ್ನ ಹಿಂಗೆ ಹಿಡ್ಕೊಂಡು ಹಿಂದೆ ಬಿಡ್ಬೇಕಲ್ವಾ, ತುಂಬ ಬಿಸಿ, ಕೈ ಸುಟ್ಟೋಗುತ್ತೆ. ಗಂಡ್ಮಕ್ಳು ಹೆಂಗೆ ಮಾಡ್ತಾರೆ ಅಂತ ಕೇಳಿದೆ. ಗಂಡ್ಮಕ್ಳು ತಡ್ಕೋತಾರೆ, ಒಂದಿನ ಕೈ ಸುಟ್ಟೋರು ನಾನು ತಡ್ಕೋತೀನಿ, ಪರವಾಗಿಲ್ಲ. ನಮ್ಮಪ್ಪ ಅಮ್ಮನ ಸೇವೆ ನಾನು ಮಾಡಿದ್ದೀನಿ, ಕಾರ್ಯ ಮಾಡಬಾರ್ದು ಅಂತ ಯಾಕೆ ಹೇಳ್ತೀರಾ? ಹೇಳ್ತಾರೆ, 100 ಜನ 100 ಥರ ಮಾತಾಡ್ತಾರೆ. ನಾವು ಆ ದನಿಗಿನ್ನ ಜೋರ್ ದನಿ ಏರಿಸಿ ಯಾಕೆ ಬೇಡ ಅಂತೀರಾ? ಉತ್ತರ ಕೊಡಿ ನನಗೆ. ನಾನು ನಮ್ಗೇನು ಗೊತ್ತಾ, ನಾವು ಕಮಿಟ್ಮೆಂಟಿಗೆ ಕಟ್ ಹಾಕೊಂಡಿರೋರು. ಇವಾಗ ನೀವೇ ಆಗಲಿ ನಾನೇ ಆಗಲಿ, ಇಲ್ಲೊಂದು ಇಂಟರ್ವ್ಯೂ ಅಂತ ಫಿಕ್ಸ್ ಆಗಿದೆ ಅಂದರೆ ಮನೇಲಿ ಏನೋ ಕಷ್ಟ ಇದ್ರೂ ನಾವು ಇರೋಕ್ಕಾಗಲ್ಲ. ಈಗ ನೋಡಿ ಅಪರ್ಣಾ ಮೇಡಮ್, ಅವ್ರಿಗೆ ಎಷ್ಟು ಹುಷಾರಿಲ್ಲ ಅಂದರೂ ಎಷ್ಟೋ ಶೋಸ್ ಮಾಡಿದ್ದಾರೆ ಆ 2 ವರ್ಷಗಳಲ್ಲೂ ಕೂಡ. ಸೊ ನಾವು ಹಾಗೆ ಪಬ್ಲಿಕ್ಕಾಗಿ ಬರೋ ಅಂಥವ್ರಿಗೆ ನಮಗೊಂದಷ್ಟು ಕಾಯಕ ನಿಷ್ಠೆ ಇರಲೇಬೇಕಾಗತ್ತೆ. ಬೆಳಗ್ಗೆ ಅಲ್ಲಿ ಮುಗಿಸ್ಕೊಂಡು ಸಂಜೆ ಮಲ್ಲೇಶ್ವರಂ ಇವೆಂಟ್ ಇತ್ತು ಒಂದು. ನನಗೆ ಆ ಇವೆಂಟ್ ಎಷ್ಟು ಬೇಗ ಮುಗಿಸಿ ಓಡೋಗ್ತೀನೋ ಆಸ್ಪತ್ರೆಗೆ ಅಂತ ಏನೋ ಒಂಥರ ಇರಿಟೇಷನ್ ನನಗೆ. ಅದು ಪ್ರತಿಭಾ ಪುರಸ್ಕಾರ ನಡೀತಿದೆ, ಸ್ಟೂಡೆಂಟ್ಸ್ ಬರ್ತಿಲ್ಲ, ಸಿಟ್ಟು ಮಾಡಿಬಿಟ್ಟ. ಆ ಕ್ಷಣ ನಂಗೆ ಕಣ್ಣಲ್ಲಿ ನೀರು ಬಿಟ್ಬಿಟ್ಟು, ನಿಮಗೆ ಗೊತ್ತಾ ಕಲಾವಿದ್ರ ಕಷ್ಟ ಏನಂತ? ನನ್ನ ತಂದೆ ಅಡ್ಮಿಟ್ ಆಗಿದ್ದಾರೆ, ನಂಗೆ ಅಲ್ಲಿ ಹೋಗಬೇಕು ನೋಡೋಕ್ಕೆ, ಹೋಗಕ್ಕೆ ಆಗ್ತಿಲ್ಲ, ಬಿಕಾಸ್ ನಾನು ಇಲ್ಲಿ ಬೌಂಡ್ ಆಗಿದ್ದೀನಿ, ಪ್ಲೀಸ್ ಬೇಗ ಬನ್ನಿ ಅಂತ ಒಂಥರ ತುಂಬ ಸಿಟ್ಟು ಮಾಡಿಬಿಟ್ಟೆ. ಇಲ್ಲ ಏನು ಮೈಕಲ್ಲೇನೆ. ಆಮೇಲೆ ನನಗೆ ನಾನೇ ಸ್ವಲ್ಪ ಸಾವರ್ಸ್ಕೊಂಡು, ಐ ಆಮ್ ಸಾರಿ ಬಟ್ ಪ್ಲೀಸ್ ಬೇಗ ಮಾಡಿ, ಐ ವಾಂಟ್ ಟು ಗೋ ಆ್ಯಂಡ್ ಮೀಟ್ ಹಿಮ್ ಅಂತ. ಆಮೇಲೆ ಅವತ್ತು ಹೋಗೋಕ್ಕಾಗಲಿಲ್ಲ, ತುಂಬ ಲೇಟ್ ನೈಟ್ ಆಗಿ ಪ್ರೋಗ್ರಾಮ್ ಮುಗ್ದಿದೆ 11:30. ಬೆಳಗ್ಗೆ ಫೋನ್ ಮಾಡಿದೆ, ಅವ್ರ ಜೊತೆ ಇದ್ದಿದ್ದೊಬ್ಬರು ಅಪ್ಪ ಕರ್ಕೊಂಡು ಹೋಗಿದ್ದು, ಸಂದೀಪ್ ಅಂತ ಒಂದು ಹುಡುಗ, ಅವನು ಒಬ್ಬ ಕಾರ್ ಡ್ರೈವರ್ ಅಂತ ಹುಡುಗ. ಎಲ್ಲರೂ ಹೋಗ್ಬೇಕಾದ್ರೆ ಆ ಹುಡುಗಂಗೆ ಕರೆಯೋರಂತೆ, ಹಾಸನ ಕಡೆ ಹುಡುಗ. ಅವ್ರು ಏನು ಋಣ ಓದ್ ಜನ್ಮದ್ದೋ ಗೊತ್ತಿಲ್ಲ. ಆ ಹುಡುಗ ಬಂದಿದ್ದಾನೆ. ಅಪ್ಪಾಜಿ ಅಂತ ಮಾತಾಡ್ಸಕ್ಕೆ ಬಂದಿದ ತಕ್ಷಣ ಬಾರೋ ಒಂಚೂರು ಆಸ್ಪತ್ರೆಗೆ ಹೋಗೋಣ ಅಂತ ನಡ್ಕೊಂಡು ಹೋಗಿರೋದು ಅಷ್ಟೇ. ಹೋಗಿ ಅಡ್ಮಿಟ್ ಆಗಿದ್ದಾರೆ. ನಾನು ಹೋದಾಗ ಎಕ್ಸ್ರೇ ಏನೋ ಸ್ಕ್ಯಾನ್ ಏನೋ ಮಾಡ್ಸೋಕೆ ಕೂಡಿಸಿದ್ರು. ಹೋಗ್ಬಿಟ್ಟು ನಾನು ಹಿಂಗೆ ಬೆನ್ಮೇಲೆ ಬಡ್ದೆ, ನೋಡ್ಬಿಟ್ಟು ಯಾರು ಹೇಳಿದ್ದು ನಿಂಗೆ ಅಂದರು. ಯಾಕೆ ಹೇಳಬೇಕು, ಏನಾಯಿತು ಅಂದೆ. ಫುಲ್ ಕೂಲ್ ಡೌನ್. ಅಂದರೆ ಎಷ್ಟು ಅವ್ರಿಗೆ ಆ ಮುಖದಲ್ಲೇ ಗೊತ್ತಾಗ್ಬಿಡ್ದು ಗೊತ್ತಾ, ವೆನ್ ಐ ವೆಂಟ್ ಅಪ್ಪ ಏನೋ ಎತ್ತಾನೋ ನೆಕ್ಸ್ಟು ಅನ್ನೋ ಭಾವನೆಯಲ್ಲಿ ಇದ್ದಂತಹ ಮುಖ ಕಂಪ್ಲೀಟಾಗಿ ಒಂದು ಕಾನ್ಫಿಡೆನ್ಸ್ ಬಂತು ಅಪ್ಪಂಗೆ. ಸರಿ ಹೋಗ್ತಾರೆ. ನಾನು ಅವ್ರಿಗೆ ಹೇಳ್ತಿದ್ದೆ, ಚಿಕ್ಕದಾಗಿ ಆಪ್ರೇಟ್ ಮಾಡಿದ್ರು ಕಾಲತ್ರ, ಆಮೇಲೆ ಮೇಲೆ 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 ಮಂಡಿವರೆಗೂ ಅದು ವಿಷ ಏರ್ತಾ ಇದೆ ಅಂತ ಹೇಳಿ ಕ್ಲೀನ್ ಮಾಡಿದ್ರು. ಅಂದರೆ ಬೋನ್ಸ್ ಇತ್ತು, ಅದೊಂದು ಶುಗರ್ ಏರ್ತಿದೆ. ಸೊ ಅದು ಗ್ಯಾಂಗ್ರೀನ್ ಅಲ್ಲ, ಸೆಲ್ಯುಲೈಟಸ್ ಅಂತ. ಅದು ಕ್ಲೀನ್ ಮಾಡಿ ಅದು ವ್ಯಾಕ್ಯೂಮ್ ಹಾಕೋದು ಹೀರ್ಬಿಡುತ್ತೆ ಇದನ್ನು ಅಂತೆಲ್ಲ ಹೇಳಿದರು. ನಾನು ಅಣ್ಣಂಗೆ ಹೇಳ್ತಿದ್ದೆ, ಅಣ್ಣ ರಮಣ ಮಹರ್ಷಿಗಳು ಗೊತ್ತಾ ನಿನಗೆ?
ಅನಸ್ತೇಷಿಯಾನೇ ತಗೊಳ್ದೆ ಅವ್ರು ಆಪ್ರೇಟ್ ಮಾಡಿಸ್ಕೊಂಡಿದ್ರಂತೆ. ನೀನು ಹಾಗೆ, ನೀನೊಬ್ಬ ಸಿದ್ಧಿ ಪುರುಷ ಅಲ್ವಾ, ಎಲ್ರಿಗೂ ಇಷ್ಟೊಂದು ಜ್ಯೋತಿಷ್ಯ ಹೇಳ್ತೀಯ, ನೀನು ಹಾಗೆ ಕಠಿಣವಾಗಿರ್ಬೇಕಣ, ನೀನು ಟೈಗರು ಅಂದೆ. ಹಾ ಅಂತ ಅಂದ್ಬಿಟ್ಟು ಒಂದು ಹಾಡು ನೆನ್ಸ್ಕೊ, ನೀನೇ ಬರ್ದಿದ್ಯಲ್ಲ, ಏ ಬಿದಿ ಏ ಬಾ, ನಾನು ಹಂಚೋದಿಲ್ಲ ನಿನಗೆ, ನಾನು ಹೆದರೋದಿಲ್ಲ ಸಾವ್ಗೆ ಅಂತ ನೀನೇ ಬರ್ದಿದ್ಯಾ ಅಲ್ವಾ, ನೆನ್ಸ್ಕೋ ಅದನ್ನು ಅಂತ ಪದೇ ಪದೇ ಹೇಳ್ತಿದ್ದೆ. ಹಾಂ ಒಂದು ತೊಟ್ಟು ಕಣ್ಣೀರು ಹಾಕಲಿಲ್ಲ, ಅಷ್ಟು ಪೇಯ್ನು ಅಂದರು. ಅಂತಿದ್ರೆ ಹೊರತು ಊಟ ಮಾಡಿ ಅಯ್ಯೋ ಪ್ರಾಣ ತಿನ್ಬೇಡಿ ತಿನ್ನಿಸ್ಬೇಡಿ ನನಗೆ, ಆಗ್ಲೂ ಗತ್ತೆ ಜೋರೆ ಬೈಯದೆ, ಎಲ್ರಿಗೂ ಒಂಥರ ಬೈಯೋ ಸ್ವಾಮಿ ಅಂತ ಎಲ್ಲರೂ ರೇಗ್ಸೋರು ಅವ್ರಿಗೆ. ಅವ್ರ ಪೊಲೀಸ್ ಭಾಷೆ ಬೇರೆ, ಕೆಟ್ಟದಾಗೆ ಬೈದ್ರು ಜನ ಅವ್ರ ಮೇಲೆ ಬಿತ್ಸಾಯೋರು. ಗುರುಗಳು ಬೈದ್ರು ನನಗೆ ಆಶೀರ್ವಾದ ಅನ್ನೋ ಫೀಲ್ ತುಂಬ ಜನಕ್ಕೆ. SIC ಮಲಗಿರುವಾಗ ಯಾಕೆ ನನಗೆ ಧೈರ್ಯ ಬಂತಂದರೆ, ಅವ್ರ ಹತ್ರ ಹೋಗ್ಬಿಟ್ಟು ಅಣ್ಣ ಎಷ್ಟು ಲಕ್ಷ ಖರ್ಚಾದರೂ ಪರವಾಗಿಲ್ಲ, ನೀನು ಕನ್ನಡದ ಆಸ್ತಿ, ವಾಪಸ್ ಬರ್ಬೇಕು, ನೀನು ತಲೆನೇ ಕೆಡ್ಸ್ಕೊಂಬೇಡಣ, ನಾನು ಗಂಡು ಮಗ, ಅರ್ಥ ಆಯ್ತಾ ನಿನಗೆ ಅಂತ ಹೇಳಿದಾಗ ಮಾತ್ರ ಕಣ್ಣಲ್ಲಿ ಬಂತು. ಲಾಸ್ಟ್ ವರ್ಡ್, ಅಪ್ಪ 23rd ಮಿಡ್ನೈಟ್ 2:30 ಹೋದೆ, ಯಾಕೋ ಉಸಿರಾಟ ತೊಂದರೆ ಆಗ್ತಿದೆ ಅಂತ ಹೇಳಿದ್ರು, ಓಡೋದೆ. ಯಾರನ್ನು ಕರೆಸ್ಬೇಕು ಹೇಳು, ನಿನಗೆ ನೀನು ಊಟ ಮಾಡ್ಬೇಕಂದ್ರೆ ಖುಷಿ ಆಗುತ್ತೆ ಅಂದರೆ, ನಿನ್ಗೆ ಹೊರಗೆ ನೋಡಿ ತುಂಬ ಇಷ್ಟ ಅಲ್ವಾ, ಹೇಳು ನಿನ್ಗೆ ಯಾರನ್ನು ಕರೆದ್ರೆ ನೀನು ಊಟ ಮಾಡ್ತೀಯಾ ಹೇಳು ಅಂದೆ. ಈ ಸೆಡ್ ಹಿಂಗೆ ತೋರಿಸ್ಬಿಟ್ಟು, ನೀನು ಒಬ್ಳಿರು ಸಾಕು, ನೀನಿದ್ರೆ ನಂಗೆ ಧೈರ್ಯ. ಲಾಸ್ಟ್ ವರ್ಡ್ ಮಾತಾಡಿರೋದು ಅದೆಲ್ಲ ನನಗೆ ಅಪ್ಪ ಅಂತ್ಯಕ್ರಿಯೆ ಟೈಮಲ್ಲಿ ಊರಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ಚಂದ್ರು ಅಂತ, ಅವ್ರ ಮಗ ಮಾಡ್ತಾನೆ ಬಿಡು, ಏಮಿ ಮಾಡ್ತಾನೆ ಬಿಡು ನಂದೆ. ಇಲ್ಲ ನಾನು ಮಾಡ್ತೀನಿ, ನೀನು ಸುಮ್ಮನೆ ಆಡಬೇಡ, ಹಾಗೆಲ್ಲ ಮಾಡೋಕ್ಕಾಗಲ್ಲ, ಬೇರೆ ಇದೆ ಸಂಪ್ರದಾಯ, ನಿಂಗೆ ಗೊತ್ತಾಗಲ್ಲ. ಯಾರು ಹೇಳಿದ್ದು? ಅಲ್ಲಿ ಸುತ್ತ ದೊಡ್ಡವರೆಲ್ಲ ಇರ್ತಾರಲ್ಲ, ಇಲ್ಲಿ ಮನೆ ಹತ್ರ ಇದ್ದಾಗಲೂ ಹಂಗೆ ಹೇಳ್ಬಿಟ್ಟು ಅಪ್ಪಂದೊಬ್ರು ಫ್ರೆಂಡು, ಬೇಡಮ್ಮ ನಿಂಗೆ ಅರ್ಥ ಆಗಲ್ಲ, ಹಂಗೆ ಮಾಡಬಾರ್ದು ಅಂತ ಸುಮ್ಮನೆ ಮಾಡಿಸ್ಬಿಟ್ರು. ಸುಮ್ಮನಾದೆ. ಊರಿಗೆ ಹೋಗಿ ಕೂತ್ಕೊಂಡೆ, ಯಾಕೋ ನನಗೆ ಅಪ್ಪ ಹೇಳಿದ ಕೊನೆ ವರ್ಡ್ಸು ಮತ್ತೆ ಟ್ರಿಗರ್ ಆಗ್ತಿತ್ತು. ಆ್ಯಂಡ್ ವೆನ್ ಹಿ ಯೂಸ್ ಟು ಸೇ, ನನ್ನ ನಾನು ಹೆಣ್ಮಕ್ಳಲ್ಲ ಗಂಡು ಮಕ್ಳ ಥರ ಬೆಳೆಸಿದ್ದೀನಿ, ಹೆಂಗೆ ಟ್ರೈನ್ ಮಾಡಿದ್ದೀನಿ ಅಂದರೆ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಅವ್ರು ಬದುಕಬಲ್ಲರು, ಅಂಥ ಕಾನ್ಫಿಡೆನ್ಸ್ ಕೊಟ್ಟಿದ್ದೀನಿ ನಾನು ಅಂತ ಯಾವಾಗೂ ಹೇಳ್ತಿದ್ರಲ್ವ. ನನಗೆ ಅವಾಗ ಅನಿಸ್ತು, ನಾನು ಯಾಕೆ ಮಾಡಬಾರ್ದು. ನಮ್ಮಪ್ಪ ಯಾವತ್ತೂ ಭೇದ ಭಾವ ಇಲ್ಲ, ಜಾತಿ ನೋಡ್ತಿರ್ಲಿಲ್ಲ. ಯಾವ ಜಾತಿಯವರಾದರೂ ಪರವಾಗಿಲ್ಲ, ಅವ್ರನ್ನ ಕರೆಸಿ, ಒಬ್ಬರು ಹಿಂದುಳಿದ ವರ್ಗದವ್ರನ್ನ ಮನೇಲಿ ಕರೆಸಿ, ನಮಗೆಲ್ಲ ನೋಡಿ ಪಾಠಗಳು ಹೇಗೆ ಗೊತ್ತಾ, ಅಪ್ಪ ಕಾಳಿ ಆರಾಧಕರು, ಮನೆಯಲ್ಲಿ ತುಂಬ ದೊಡ್ಡ ಮಟ್ಟದ ಪೂಜೆ ನಡೆಯೋದು. ಅವರೊಬ್ರು ಯಾರೋ ಒಬ್ರನ್ನ ಕರೆಸ್ಬಿಟ್ಟು ನಮ್ಮ ಕಣ್ಮುಂದೆ ದೇವರನ್ನ ಮುಟ್ಟಿಸಿ ಹೂವು ಹಾಕ್ಸೋರು. ಆಮೇಲೆ ಯಾರೊಬ್ರು ಗುರುಗಳೇ ಹಂಗೆ ಕರಿಬೋದಾ ಅಂದಾಗ, ದಡ್ಡ ಜಾತಿಯವನ ಮಾಡ್ಕೊಂಡಿರೋದು, ನಾವು ಜಾತಿ ಗೀತಿ ಇಲ್ಲ, ಇಲ್ಲಿ ಶುದ್ಧ ಇರಬೇಕಷ್ಟೇ, ಅದಷ್ಟೇ ಮುಖ್ಯ. ಆ ಪಾಠಗಳು ತಲೆಯಲ್ಲಿ ಇರ್ತಿತ್ತು. ಸೊ ನಾವು ಅಡ್ಡಿಗಳು ಇದನ್ನೆಲ್ಲ ನಾನು ಜಾಸ್ತಿ ಕ್ವೆಶನ್ ಕೇಳೋದು. ಓಕೆ ಹೌದಾ, ಯಾಕೆ ಮಾಡಬಾರ್ದು? ಅವ್ರಂದ್ರು ಮಾಡಬಾರ್ದು, ನಿಂಗೆ ಗೊತ್ತಿಲ್ಲಮ್ಮ ಮಾಡಬಾರ್ದು ಅಂತ ಜೋರ್ ವಾಯ್ಸ್, ಎಲ್ಲ ಒಂದಷ್ಟು ಜನ ಸೇರಿ, ಬೇಡಮ್ಮ ನಿಂಗೆ ಗೊತ್ತಿಲ್ಲಮ್ಮ. ಯಾಕೆ ಮಾಡಬಾರ್ದು? ಸದ್ಗತಿ ಸಿಗಲ್ಲ. ಸದ್ಗತಿ ಸಿಗಲ್ಲ ಅಂತ ನೀವು ನಂಗೆ ಸ್ಟೋರಿ ಹೇಳಬೇಡಿ. ಯಾಕಂದರೆ ನನ್ನ ಅಕ್ಕ, ಸ್ವಂತ ಅಕ್ಕ ನಳಿನಾ ಅಂತ, ಅವ್ರು ಇವಾಗ ಸನ್ಯಾಸ ಆಗಿದೆ, ಆತ್ಮಾನಂದ ಪ್ರಾಣ ಅಂತ, ಸನ್ಯಾಸಿನಿ, 15 ವರ್ಷದಿಂದ ಶಾರದಾ ಮಠದಲ್ಲಿರ್ತಾರೆ ಅವರು, ಒರಿಸ್ಸಾಲಿ. ಒಂದು ಮನೆಯಲ್ಲಿ ಒಂದು ಹೆಣ್ಮಗಳು ಸನ್ಯಾಸಿನಿ ಆದರೆ ಅವರ ಹಿಂದಿನ 14 ತಲೆಮಾರು, ಮುಂದಿನ 14 ತಲೆಮಾರು ಮೋಕ್ಷ ಪ್ರಾಪ್ತಿ ಅಂತ ಹೇಳಲಾಗತ್ತೆ. ಸೊ ಸದ್ಗತಿ ಸಿಗಲ್ಲ ಅಂತ ಹೇಳಬೇಡಿ, ಬೇರೆ ಏನಾದರೂ ರೀಸನ್ ಇದ್ದರೆ ಹೇಳಿ, ನೀವು ನಾನು ಒಪ್ಕೋತೀನಿ ಅಂದೆ. ಅಲ್ಲಿ ಯಾರೂ ಮಾತಾಡಲಿಲ್ಲ. ಒಳಗೆ ಬಂದು ಕೂತ್ಕೊಂಡೆ, ಸುಮ್ಮನೆ ಇದು ಹೇಳ್ತಾರೆ, ಇಲ್ಲ ಚಿಕ್ಕಪ್ಪ ನಾನು ಮಾಡ್ತೀನಿ, ನೀನು ಯಾರಿಗೂ ಹೇಳಬೇಡ, ನಾನು ಮಾಡ್ತೀನಿ ಅಂದರೆ ಮಾಡ್ತೀನಿ ಅಷ್ಟೇ ಅಂದೆ. ಏನೋಮ್ಮ ನಿನ್ನಿಷ್ಟ ಅಂತ ಚಿಕ್ಕಪ್ಪ ಸರಿ ಅಂತ ಸುಮ್ಮನಾದರು. ಒಳಕ್ಕೆ ಇನ್ನೊಂದಷ್ಟು ಜನ ಬಂದರು. ನಿಂಗೆ ಗೊತ್ತಾ, ಆ ಮಡಿಕೆ ಹಿಡ್ಕೊಳ್ಳೋದು ಭಾಳ ಕಷ್ಟ, ನಾನು ಟ್ರೈ ಮಾಡ್ತೀನಿ ಅಂದೆ. ಅಲ್ಲಿ ಅದನ್ನು ಕೂಳ್ ಮಡಿಕೆ ಒಳಗೆ ಬಿಸಿ ಬಿಸಿ ಅನ್ನ ಇರುತ್ತೆ, ಅದನ್ನು ಹಿಂಗೆ ಹಿಡ್ಕೊಂಡು ಹಿಂದೆ ಬಿಡಬೇಕಲ್ವಾ, ತುಂಬ ಬಿಸಿ, ಕೈ ಸುಟ್ಟೋಗುತ್ತೆ. ಗಂಡು ಮಕ್ಳು ಹೆಂಗೆ ಮಾಡ್ತಾರೆ ಅಂತ ಕೇಳಿದೆ. ಗಂಡು ಮಕ್ಳು ತಡ್ಕೋತಾರೆ, ಒಂದಿನ ಕೈ ಸುಟ್ಟೋರು ನಾನು ತಡ್ಕೋತೀನಿ, ಪರವಾಗಿಲ್ಲ. ಇದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲಮ್ಮ, ನಿನ್ನಿಷ್ಟ. ಕೆಲವೊಬ್ಬರು ಹೇಳ್ತಾರೆ ಒಳ್ಳೇದಲ್ವಂತೆ ಮಾಡಿದವ್ರಿಗೆ, ಹಂಗೆ ಹೆಣ್ಮಕ್ಳಿಗೆ. ನೀವು ಯಾರನ್ನಾರು ನೋಡಿದ್ದೀರಾ ಹಂಗೆ ಒಳ್ಳೇದಾಗ್ದಿಲ್ದಿರೋದು? ಹಿಂದೆ ಕೂಡ ಒಬ್ಬರು ಇಂದ್ರ ಅನ್ನೋರು ಮಾಡಿದ್ದಾರೆ.
ಒಬ್ಬರು DC ಅನ್ಸತ್ತೆ ಅವರು, ನಾನು ಕೇಳಿದ್ದೀನಿ. ಪೂರ್ಣಚಂದ್ರ ತೇಜಸ್ವಿ ಅವರ ಮಗಳು ಕೂಡ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಆಮೇಲೆ ನನಗೆ ಗೊತ್ತಿರಬೇಕಾದ್ರೆ ಸುಮಾರು ಜನ ತುಂಬಾ ಜನ ಮಾಡಿದ್ದಾರೆ. ಬಿಕಾಸ್ ಇವರು ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಇವತ್ತು ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ವಿಡಿಯೋ ಆಚೆ ಬಂದಿದೆ. ಈಗ ನಾನೊಬ್ಳು ಇದು ಪ್ರಥಮ, ನಾನೇನು ಮುನ್ನುಡಿ ಬರೀತಿಲ್ಲ. ಬದಲಾವಣೆ ಕಾಣಬೇಕು ಅಂತ ಅನ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಆಗುತ್ತಾ ಬದಲಾವಣೆ? ನಾವು ಮೊದಲಿಗೆ ಬಲಗಾಲ್ ಇಡ್ಬೇಕು ಅದಕ್ಕೆ. ನನಗೆ ಇನ್ಸ್ಪೈರ್ ಮಾಡಿದ್ ಯಾರು ಅಂದರೆ DC ನಾಗೇಶ್ ಅಂತ ನಿಮಗೆ ಗೊತ್ತಿರುತ್ತೆ, ನೀವು ಫಿಲಮ್ ಬ್ಯೂರೋನಲ್ಲೇ ಇದ್ದವರಲ್ವಾ. ತುಂಬ ಹಿರಿಯ ಈ ಸಿನಿಮಾ ಕ್ಷೇತ್ರದಲ್ಲಿ ಫೋಟೋಗ್ರಾಫರ್, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವರು ಏನು ಅವ್ರ ಹತ್ರ ದುಡ್ಡಿಲ್ಲ ಅನ್ನೋ ಸಮಯದಲ್ಲೆಲ್ಲ ಕರೆಸಿ ಫೋಟೋ ತೆಗ್ದಿರೋರಂತೆ ಅವರು. ನನಗವ್ರು ಒಡನಾಟ ಇಲ್ಲ ಅಂದರೂ ಕೂಡ ಅವತ್ತು ಅವ್ರು ತೀರು ಹೋದ್ರು ಅಂತ ಸುದ್ದಿ ಬಂತು. ನಾನು ಒಂದು ಫಿಲಮ್ದು ಯಾವುದೋ ಒಂದು ಆಡಿಯೋ ಲಾಂಚ್ ಇವೆಂಟಲ್ಲಿದ್ದೆ. ಹೀಗೆ ತೀರು ಹೋಗಿದಾರಂತೆ ಅಂತ ಯಾರೋ ಹೇಳಿದಾಗ, ಪಾಪ ಅಷ್ಟು ದೊಡ್ಡ ವ್ಯಕ್ತಿ ಅಂತೆ, ಹೋಗಿ ನೋಡಬೇಕು ಅಂತ ಹೇಳಿ ಹೋಗಿದ್ದೆ ನೋಡೋಕ್ಕೆ. ಅವರು ಮಗಳು ಒಬ್ಬರು ಮಣ್ಣಿನ ಮಡಿಕೆ ಹಿಡ್ಕೊಂಡು ಆಚೆಗೆ ಬಂದರು. ಅವ್ರ ತಂದೆ ಪೂಜೆ ಎಲ್ಲ ಅವರೇ ಮಾಡಿದ್ರು. ಅಲ್ಲಿದ್ದವರೆಲ್ಲ ಗುಸು ಗುಸು ಅಂತ ಮಾತಾಡ್ತಿದ್ರು. ನೋಡಿ ಏನು ಮಾಡೋದಮ್ಮ, ಹೇಳಿದ ಮಾತು ಕೇಳಲ್ಲ ಕೆಲವರು, ಅವಳೇ ಮಾಡೋಕ್ಕೆ ಮುಂದಾಗಿದ್ದಾಳೆ ಅಂತ ಮಾತಾಡ್ತಿದ್ರು. ಬಟ್ ದಟ್ ಗರ್ಲ್, ಶಿ ವಾಸ್ ಸೋ ಡೇರಿಂಗ್. ಗೊತ್ತಿಲ್ಲ ನಂಗೆ ಅವ್ರ ಹೆಸರೇನಂತ, ಅದು ನನಗೆ ಇನ್ಸ್ಪೈರ್ ಮಾಡ್ತು. DC ನಾಗೇಶ್ ಅವರು ಫೋಟೋಗ್ರಾಫರ್ ಮಗಳು, ತಂದೆ ತಾಯಿ ಇಬ್ಬರನ್ನೂ ಆಕೆನೇ ನೋಡ್ಕೋತಾ ಇದ್ದಿದ್ದಂತೆ. ತಾಯಿಗೂ ಹುಷಾರಿರಲಿಲ್ಲ, ಇವರು ಅನಾರೋಗ್ಯದಿಂದ ಸತ್ತೋದ್ರು. ತುಂಬ ವರ್ಷ ಅವ್ರ ಅನಾರೋಗ್ಯದಿಂದ ಒದ್ದಾಡ್ತಿದ್ರಂತೆ. ಆಗ ಅವಳೇ ಮಾಡಿದ್ದು ಎಲ್ಲ ಸೇವೆ. ಅವರದೇ ಹೇಳಿದ್ರಂತೆ, ನಮ್ಮ ಅಪ್ಪ ಅಮ್ಮನ ಸೇವೆ ನಾನು ಮಾಡಿದ್ದೀನಿ, ಕಾರ್ಯ ಮಾಡಬಾರ್ದು ಅಂತ ಯಾಕೆ ಹೇಳ್ತೀರಾ ಅಂತ ಹೇಳ್ಬಿಟ್ಲು. ಅದಕ್ಕೆ ಎಲ್ಲರೂ ಸುಮ್ಮನಾದ್ರು. ಅದು ಎಲ್ಲೋ ನನ್ನ ಮನದ ಆಳದಲ್ಲಿ ಇತ್ತು. ನಾನು ಒಂದು ರೈಟಪ್ಪು ಬರೆದಿದ್ದೆ ಅದ್ರ ಬಗ್ಗೆ. ಅದನ್ನ ನೋಡ್ಬಿಟ್ಟು ಬಂದು ದೂರದಿಂದ DC ನಾಗೇಶ್ ಅವ್ರ ಫೋಟೋ, ಯಾಕಂದರೆ ಹೆಣದ ಫೋಟೋ ಹಾಕಬಾರ್ದಂತ ಫೋಟೋ ತೆಗೆದ್ಬಿಟ್ಟು ಒಂದು ದೊಡ್ಡ ಸಲಾಮ್ ಇವ್ರ ಮಗಳಿಗೆ, ಈ ಥರ ಆಗಬೇಕು ಅಂತ ಬರೆದಿದ್ದೆ. ನಾನು ಮರೆತು ಬಿಟ್ಟಿದ್ದೆ. ಆದರೆ ನನಗೆ ಆ ಪರಿಸ್ಥಿತಿ ಬಂದಾಗ ವೈ ನಾಟ್, ಯಾಕೆ ಹೆದರಬಾರ್ದು? ಹೆದರಬೇಕು? ಹೇಳ್ತಾರೆ, 100 ಜನ 100 ಥರ ಮಾತಾಡ್ತಾರೆ. ನಾವು ಆ ದನಿಗಿನ್ನ ಜೋರ್ ದನಿ ಏರಿಸಿ ಯಾಕೆ ಬೇಡ ಅಂತೀರಾ, ಉತ್ತರ ಕೊಡಿ ನನಗೆ ಅಂತ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಅವ್ರು ಹಾಗೆ ಮಾಡ್ತಿದ್ರು, ಅದು ಆ ಕಾಲಕ್ಕೆ ಸರಿ ಇತ್ತು ಅನ್ಸುತ್ತೆ. ಪದ್ಧತಿ ಅಂತಾರೆ. ನಾನು ಯಾವುದೇ ಪದ್ಧತಿಯ ಸಂಪ್ರದಾಯದ ವಿರೋಧಿ ಅಲ್ಲ. ನಮ್ಮ ಹಿರಿಯಕರು ಏನೋ ಕಾರಣಕ್ಕೆ ಮಾಡಿರ್ತಾರೆ, ಆದ್ರೆ ಅದು ಆ ಕಾಲಘಟ್ಟಕ್ಕೆ ಸರಿ ಇತ್ತು, ಆ ಕಾಲಘಟ್ಟಕ್ಕೆ ಸರಿ ಇತ್ತು. ಈಗ ಬದಲಾಗಬೇಕು, ಕೆಲವೊಂದೆಲ್ಲ ಬದಲು ಮಾಡೋ ಆಪ್ಷನ್ನೇ ಇಲ್ಲ ಅಂದ್ರೆ ವಾಟ್ ಕ್ಯಾನ್ ವಿ ಡು? ಈಗ ನೋಡಿ, ನೀವು ನಾನು ಪೋಸ್ಟ್ ಹಾಕಿದ್ಮೇಲೆ ಎಂತೆಂಥವ್ರು ಕಾಲ್ ಮಾಡಿದ್ರು ಗೊತ್ತಾ ನನಗೆ. ಒಬ್ಬಾಕೆ, ಮೇಡಮ್ ನನಗೆ ಎಷ್ಟು ಧೈರ್ಯ ಬಂದಿದೆ ಅಂದರೆ, ನಮಗೆ ಒಬ್ಬಳೇ ಮಗಳು, ನಾವು ಇನ್ನೊಂದು ಮಗು ಆಗಲಿಲ್ಲ ನಮಗೆ. ಎಲ್ಲರೂ ಆಡ್ಕೊಳ್ಳೋರು, ಅಯ್ಯೋ ಇವ್ರದ್ದು ವಂಶದ ಕುಡಿ ಇಲ್ಲ, ವಂಶದ ಕುಡಿ ಇಲ್ಲ. ಏನು ವಂಶದ ಕುಡಿ ಇದು ತಾತ್ಪರ್ಯ ನನಗೆ ಅರ್ಥ ಆಗಲ್ಲ. ಅಂದರೆ ಅರ್ಥ, ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಅಂತ ಒಬ್ಬರು ಸರ್ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ದಿವ್ಯಾ ಅವರೇ ಹ್ಯಾಟ್ಸ್ ಆಫ್ ಟು ಯು. ಯಾಕಂದರೆ ನನಗೆ ಒಂದು ಒಳಗಡೆ ಒಂದು ಬೇಜಾರು ಕಾಡ್ತಿತ್ತು. ಚಿಕ್ಕಂದಿನಿಂದ ನಮ್ಮಮ್ಮ ತಾತಂದು ಏನು ಎಲ್ಲ 1 ವರ್ಷ ಸುಮಾರು ಬೆಡ್ ರಿಡನ್ ಆಗಿದ್ರು ತಾತ. ಸಂಪೂರ್ಣ ನಮ್ಮಮ್ಮ ನೋಡ್ಕೊಂಡ್ರು. ಮಾವ ಹತ್ರ ಕೂಡ ಬರಲಿಲ್ಲ ನೋಡಕ್ಕೆ. ಆದರೆ ನಮ್ಮ ತಾತನಿಗೆ ಇಷ್ಟ ಇದ್ದಿದ್ದು ನೀನೇ ಮಾಡಮ್ಮ ಕಾರ್ಯ ಅಂತ. ಜನರು ಬಿಡಲಿಲ್ಲ ಮಾಡೋದಕ್ಕೆ. ಕೊನೆಯಲ್ಲಿ ಬಂದು ನಮ್ಮ ಮಾವ ಎಲ್ಲ ಮಾಡೋದು ಹೋದರು. ಆದರೆ ಆ ಆತ್ಮಕ್ಕೆ ಖುಷಿ ಸಿಕ್ಕಿರತ್ತ ಹಂಗೆ ಮಾಡಿರೋದು. ಬದುಕಿರುವಾಗ ಹತ್ರನೇ ಬರ್ದಿರ, ಸತ್ತ ಮೇಲೆ ಹತ್ರ ಒಂದು ಕೊಳ್ಳಿ ಇಡಕ್ಕೆ ಬರ್ತಾರಲ್ಲ, ನಮ್ಮ ಹಕ್ಕು ಅಂತ. ಆ ಹಕ್ಕು ಅನ್ನೋದು ನಾವು ಹಾಕ್ಕೊಂಡಿರೋ ಅಂಥ ಒಂದು ಪರಿಮಿತಿ. ಅದನ್ನು ಬಿಟ್ಟು ಹೊರಗೆ ಬರಬೇಕು. ಅವ್ರು ಹೇಳ್ದಾಗ ನಂಗೆ ನಿಜ ಅದು ನಾನು ವೈರಲ್ ಆಗತ್ತೆ ಪೋಸ್ಟು ಅಥವಾ ಯಾರೋ ನೋಡ್ತಾರೆ ಅಂತ ಮಾಡಿದ್ದಲ್ಲ. ನನ್ನ ಕಸಿನ್ಸಿಗೆ ಕೆಲವೊಂದಷ್ಟು ಜನಕ್ಕೆ ಗಂಡು ಮಕ್ಕಳಿಲ್ಲ. ಈ ಕಾರಣಕ್ಕಾದರೂ ಗಂಡು ಮಾಡ್ಕೋಬೇಕು. 2 ಮಕ್ಕಳಾಗಿದೆ ಒಬ್ಳಿಗೆ, 2 ಹೆಣ್ಮಕ್ಳು, ಇನ್ನೊಂದು ಮಗು ಬೇಕೇ ಬೇಕು ಇದಕ್ಕೆ ಅಂತ ಅವಳು ಹೇಳಿದಾಗ ಮೊನ್ನೆ ಆಸ್ಪತ್ರೆ ಹತ್ರನೇ ಜಗಳ ಆಡಿದೆ ನಾನು. ಈ ಕಾಲಘಟ್ಟದಲ್ಲೂ ನೀನು ಹಿಂಗೆ ಯೋಚಿಸ್ತೀಯ ಅಂದರೆ ನಾಚಿಕೆ ಆಗಲ್ವಾ ನಿನಗೆ? ಗಂಡು ಮಗು ಬೇಕೇ ಬೇಕು ಅಂತ. ಆದರೆ ಒಳ್ಳೇದು, ಒಳ್ಳೆ ಗಂಡು ಮಕ್ಳು ಇಲ್ಲ ಅಂತಲ್ಲ, ಒಳ್ಳೆ ಗಂಡು ಮಕ್ಕಳು ಇದ್ದಾರೆ, ಚೆನ್ನಾಗಿ ನೋಡ್ಕೊಂಡಿರೋರು ಇದ್ದಾರೆ. ಆದರೆ ಗಂಡು ಮಕ್ಳು ಇಲ್ಲದೆ ಬದುಕೇ ಇಲ್ಲ ಅಂತ ಬಾಳೋದು ಎಷ್ಟು ಸರಿ ಇದೆ. ಇನ್ನೊಂದು ಗಂಡು ಮಗು ಆದರೆ ಏನು ಮಾಡ್ತೀಯಾ? ಇರೋ 2 ಮಕ್ಕಳಿಗೆ ನೆಟ್ಟಿಗೆ ಎಜುಕೇಷನ್ ಕೊಡಮ್ಮ ಸಾಕು ಅಂತ ಜಗಳ ಆಡಿದ್ದೆ. ಅದೆಲ್ಲ ಟ್ರಿಗರ್ ಆಗಿ ಇದೊಂದು ಎಕ್ಸಾಂಪಲ್ ಆಗಬೇಕು ಅವ್ರಿಗೆ. ನಾನು ಮಾಡಿದ್ಮೇಲೆ ಹೆಣ್ಮಕ್ಳು ಮಾಡ್ಬೋದು, ಅದೇನು ದೊಡ್ಡ ಇದಲ್ಲ, ಸಾಧನೆ ಅಲ್ಲ, ಮಾಡಬಹುದು, ನಮ್ಮ ಹಕ್ಕು ಅದು ಅಂತ ಮಾಡಿದೆ. ಅವರೇ ಬಂದು ತಪ್ಕೊಂಡು ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಧೈರ್ಯ ಬಂದಿದೆ ನಮಗೀಗ.
ಇದನ್ನ ಏನು ಹೇಳ್ತಾರೆ, ನಮ್ಮ ಕುಟುಂಬದಲ್ಲಿ ನಾನೇ ಪ್ರಥಮ, ನಮ್ಮ ಇಡೀ ಅಪ್ಪ ಅಮ್ಮನ ಕಡೆ ಕುಟುಂಬದಲ್ಲಿ ನಾನೇ ಪ್ರಥಮ, ಆ ಇಡೀ ಹಳ್ಳಿಲೇ ನಾನೇ ಪ್ರಥಮ ಅನ್ಸತ್ತೆ. ಮಾಡಿದ್ಮೇಲೆ ಎಲ್ಲರೂ ಒಂಥರ ಶಾಂತ ಭಾವದಿಂದ ಸುಮ್ಮನೆ ಆಗ್ಬಿಟ್ರು. ನಿಮ್ಗೆ ಏನು ಅನಿಸುತ್ತೆ, ಯಾವ ಕಾರಣಕ್ಕೆ ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ರು? ಏನಿರ್ಬೋದು ಸ್ಟ್ರಾಂಗ್ ರೀಸನ್ ನಿಮ್ಮ ಪ್ರಕಾರ, ಯಾಕೆ ಹೆಣ್ಮಕ್ಳು ಮಾಡಬಾರ್ದು ಅಂತಿದ್ರು? ನನಗೆ ಒಂದನ್ಸಿದ್ದು, ಆಗಿನ ಕಾಲದಲ್ಲಿ ಅವ್ರು ಹಾಕೊಳ್ತಿದ್ದಂಥ ಬಟ್ಟೆ, ನಂಗೆ ಗೊತ್ತಿಲ್ಲ ಅದು ಎಷ್ಟು ನಿಜನೋ ಸರಿನೋ ಇಲ್ವೋ, ಆಗೆಲ್ಲ ಸೀರೆ ಉಡ್ತಿದ್ರು ಮಾಡ್ತಿದ್ರು. ಗಡಿಗೆ ಎತ್ತಿದಾಗ ಇಲ್ಲೆಲ್ಲ ಕಾಣುತ್ತೆ, ಅಥವಾ ಗಂಡಸರೆಲ್ಲ ಅವ್ರನ್ನ ಒಂಥರ ದೃಷ್ಟಿಯಿಂದ, ಅವಾಗೆಲ್ಲ ಮಡಿವಂತಿಕೆ ಹೆಚ್ಚಿರ್ತಿತ್ತಲ್ವ, ಆ ಕಾರಣಕ್ಕೆ ಹೇಳ್ತಿದ್ರು ಏನೋ. ಗಂಡ್ಮಕ್ಳು ಮುಂದೆ ತುಂಬ ಎಕ್ಸ್ಪೋಜರ್ ಆಗಬಾರ್ದು, ಮತ್ತು ಹೆಣ್ಮಕ್ಳು ಸೆನ್ಸಿಟಿವ್ ಇರ್ತಿದ್ರು, ಇಷ್ಟು ಗಟ್ಟಿಗಿತ್ತಿಯರ್ ಇರ್ತಿರ್ಲಿಲ್ಲ, ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ, ಹೋಗ್ತಾರೆ ಆ ಮಡಕೆಲ್ಲ ಬೀಳ್ಬಾರ್ದು ಹಂಗಿದ್ ಮಾಡಿದಾಗ. ಆ ಕಾರಣಕ್ಕಾಗಿ ಏನೋ ಒಂದು ಕಾರಣ ಇರಬಹುದು, ವೀಕ್ ಇರ್ತಾರೆ, ಇನ್ನೂ ವೀಕ್ ಆಗ್ತಾರೆ. ನಮ್ಮ ವೇದ ಪುರಾಣಗಳಲ್ಲೂ ಕೂಡ ಉಲ್ಲೇಖವಿದೆ, ಮಾಡಬಹುದು ಅನ್ನೋ ಉಲ್ಲೇಖ ಇದೆ. ಆಮೇಲೆ ಕೆಲವರು ಅದನ್ನ ಕಟ್ಪಾಡು ಮಾಡಿ, ಯಾರೂ ಮಾಡಿಲ್ಲ ನೀನು ಮಾಡಬೇಡ, ನಾವು ಮಾಡಿಲ್ಲ ನೀನ್ ಮಾಡಬೇಡ ಅಂತ ಹಾಕಿರೋದಷ್ಟೇ. ಸಮ್ಟೈಮ್ಸ್ ಯೂಶುವಲ್ ಆಗಿ ಹೇಳ್ತಾರೆ, ಅಪ್ಪಂದ್ರಿಗೆ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಅಂತಾರೆ. ಇಂಥ ಪರಿಸ್ಥಿತಿಲಿ ನನ್ನ ಮಗಳು ಇಲ್ಲಿ ಬಂದು ನಾನು ನೋಡಬಾರ್ದು ಅನ್ನೋದು ಇರಬಹುದೇನೋ. ಮುಂದೆ ನಾನು ಸತ್ತಾಗ ಇಂಥ ಟೈಮಲ್ಲಿ ನನ್ನ ಮಗಳು ಅದನ್ನ ನೋಡಬಾರ್ದು, ಕೊನೆಗೆ ನಾನು ಚೆನ್ನಾಗಿರೋದು ಅವಳು ಕಣ್ಣಲ್ಲಿ ಉಳಿಬೇಕು, ಬರ್ನ್ ಆಗೋದು ಉಳಿಬಾರ್ದು ಇರಬಹುದು. ಅದು ಒಂದು ನಿಜ ಸಂದೀಪ್ ಅವರೇ, ನಾನು ಖಂಡಿತವಾಗ್ಲೂ ವಿರೋಧಿಸಲ್ಲ. ಕೆಲವರವರ ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಆದರೆ ನನಗೆ ಸ್ಟ್ರಾಂಗ್ಲಿ ಅನ್ಸಿದ್ದು, ನನ್ನ ಅಪ್ಪನಿಗೆ ಶಾಂತಿ ಸಿಗತ್ತೆ. ನನ್ನಪ್ಪ ಹೇಳ್ತಾರೆ, ನನ್ನ ಇಬ್ರು ಗಂಡು ಮಕ್ಕಳು ಹೆಣ್ಮಕ್ಳು ರೂಪದಲ್ಲ ಇದ್ದಾರೆ, ನಾನು ಇಬ್ರು ಹೆಣ್ಮಕ್ಳು ಇವರು ಅಂತ ಹೇಳ್ತಿದ್ರು. ನನ್ನನ್ನು ಬಿಟ್ಟು ಇನ್ಯಾರೇ ಮಾಡಿದ್ರು ಅವ್ರಿಗೆ ಸದ್ಗತಿ ಸಿಗಲ್ಲ ಅನ್ನೋದು ನನ್ನ ಸ್ಟ್ರಾಂಗ್ ಫೀಲ್. ಅದು ನನ್ನ ಸ್ಟ್ರಾಂಗ್ ಫೀಲ್ ಅಂದರೆ ಅದು ನಮ್ಮ ಅಪ್ಪಂದೇ ಫೀಲು. ಕೊನೆಗೆ ನೀನೊಬ್ಳಿರೋ ನನ್ನ ಜೊತೆಗೆ ಸಾಕು ಅಂತ ಹೇಳಿದ್ರು, ನಾನು ನಿಂತೆ ಅಷ್ಟೇ. ಅಲ್ಲ, ಅದೇ ಅನ್ನಲ್ಲ, ಈಗ ನಿಮಗೆ ನೋಡಿ ಈ ವಿಚಾರದಲ್ಲಿ ಗಂಡು ಮೇಲ ಹೆಣ್ಣು ಮೇಲ ಅಥವಾ ಯಾರು ಕೀಳು ಯಾರು ಸ್ಟ್ರಾಂಗ್ ಅನ್ನೋದು ಬರಲ್ಲ ಇಲ್ಲಿ. ಏನಕ್ಕೆ ಮೋಸ್ಟ್ಲಿ ಗಂಡು ಹೆಣ್ಣು ಮಧ್ಯ ಪೈಪೋಟಿ ಅಂತ ಬರೋದು ಬರೀ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಬಿಟ್ಟರೆ, ಅಪ್ಪ ಮಗಳು ಅಂತ ಗಂಡು ಹೆಣ್ಣೆ ಸ್ಟ್ರಾಂಗೆಸ್ಟ್ ಬಾಂಡು, ಅಮ್ಮ ಮಗ ಅಂದರೆ ಗಂಡು ಹೆಣ್ಣೆ ಸ್ಟ್ರಾಂಗೆಸ್ಟ್ ಬಾಂಡಿಂಗು, ಅಕ್ಕ ತಮ್ಮ ಅಂದರೂ ಅಷ್ಟೇ ಗಂಡು ಹೆಣ್ಣು ಸ್ಟ್ರಾಂಗೆಸ್ಟ್ ಬಾಂಡಿಂಗು. ಪೈಪೋಟಿ ಅನ್ನೋದು ಎಲ್ಲೋ ಒಂದೆರಡು ಈಗೋ ಮನಸ್ಥಿತಿಗಳಿಂದ ಬರ್ತವೆ ಬಿಟ್ಟರೆ, ಬಟ್ ಎಲ್ಲೂ ಈ ಥರ ವಿಚಾರಗಳು ನೋಡ್ತಾ ಹೋದಾಗ ಒಂದು ಡೆಫಿನೆಟ್ಲಿ ಹೇಳಿದ್ನಲ್ಲ, ಹ್ಯಾಟ್ಸ್ ಆಫ್ ಆ್ಯಂಡ್ ವೆರಿ ಅಪ್ರಿಷಿಯೇಟಬಲ್. ಬಟ್ ನಂಗೆ ಗೊತ್ತಿಲ್ಲ ಆ ಮೂಮೆಂಟಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು, ಯಾರು ಏನು ಮಾತಾಡ್ಕೊಬೋದು, ನಾಳೆ ನನಗೆ ಎಂಥ ಪರಿಸ್ಥಿತಿ ಗೊತ್ತಾ, 7ನೇ ತಾರೀಕು ಅಪ್ಪ ಅಡ್ಮಿಟ್ ಆಗಿದ್ದಾರೆ, ಹತ್ತತ್ರ 207 ಸ್ಪೆಷಲ್ ವಾರ್ಡಲ್ಲಿ ಇದ್ದಿದ್ದು. ನನ್ನ ಮಗ ಬಿದ್ದು ಕೈ ಮುರಿದೋಯ್ತು, ಈ ಮೂಳೆ ಮುರಿದೋಯ್ತು. ಅದೇ ಹಾಸ್ಪಿಟ್ಲ್ 203 ಅವ್ನು ಅಡ್ಮಿಟ್. ಅಪ್ಪ ಡಿಸ್ಚಾರ್ಜ್ ಆಗಿಬಿಡ್ತಾರೆ ಅಂಥೇಳಿ ನಾನು ಮನೆ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಅಲ್ಲೆಲ್ಲ ಫುಲ್ಲು ಅವರು ಇದ್ದಿದ್ದ ಜಾಗ ಹೇಗೆ ಅಂದರೆ ಹೆಂಗಿತ್ತೋ ಹಂಗೆ ಬಿಡ್ತಿದ್ರು. ಅವ್ರ ರೂಮ್ ಒಳಗೆ ಕಸ ಗುಡ್ಸೋಕೆ ಬಿಡ್ತಿರ್ಲಿಲ್ಲ ನಮಗೆ, ಆ ಥರ ಇದ್ದಿದ್ದವರು. ನಾವೇನಂದರೆ, ಯಾವಾಗ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಹೇಳಿದ್ರು, ಆಗಲೇ ಮಾತಾಡ್ತಿದ್ದೆ, ಸ್ಪಿರಿಚುಯಲಿ ನಿಮ್ಮ ತಂದೆ ಭಾಳ ಬೇರೂರಿದ್ದಾರೆ, ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ, ನೀವು ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಒಂದು ಮಾತು ಹೇಳಿದರು. ಅವರಿಗೂ ಕೆಲವೊಂದು ವಿಚಾರಗಳನ್ನಪ್ಪ ಹೇಳಿದ್ರಂತೆ ಆಧ್ಯಾತ್ಮದ ಬಗ್ಗೆ. ಈವನ್ ಹೀ ಈಸ್ ವೆರಿ ಸ್ಪಿರಿಚುವಲ್, ರಾಜೇಶ್ ಕೃಷ್ಣನ್ ಅವರು. ಅವ್ರು ಹೇಳಿದ್ಮೇಲೆ ನನಗೆ ಇದ್ದಂಥ ಸ್ವಲ್ಪ ಕಿರಿಕಿರಿ ಕಮ್ಮಿ ಆಯ್ತು. ಯಾಕೆ ನಮ್ಮಪ್ಪ ಮನೆ ಜವಾಬ್ದಾರಿಗೆ ತಲೆ ಒಡ್ಡಲ್ಲ? ಅದೇ ಊರವ್ರಿಗೆ ಯಾರಿಗೋ ಪ್ರಾಬ್ಲಮ್ ಅಂದ್ರೆ ಓಡೋಗ್ತಾರೆ, ನಮ್ಮನೆ ಪ್ರಾಬ್ಲಮ್ಗೆ ತಲೆ ಕೊಡಲ್ಲ. ಚಿಕ್ಕಂದಿಂದಲೂ ಇರಿಟೇಷನ್ ಆಗ್ತಿತ್ತು. ಅವ್ರು ಹೇಳಿದಂತಹ ಮಾತು, ನಾನು ಅವ್ರು ಹಂಗೆ ಹೇಳ್ದಾಗ ನಾನು ಅತ್ತೇ ಬಿಟ್ಟೆ. ಹೌದು, ನಾವು ಎಷ್ಟು ಕಣ್ಣೀರು ಹಾಕಿದ್ದೀವಿ ಗೊತ್ತಾ? ಈಗ ನೋಡಿ, ನಮ್ಮ ಅಕ್ಕ ಸನ್ಯಾಸಿ, ನನಗೆ ಎಷ್ಟು ಬೇಜಾರಾಗೋದು ಗೊತ್ತಾ? ನನ್ನ ಅಪ್ಪ ಇದ್ಕೊಂಡು ನನ್ನ ಮದುವೆಗೆ ಬರಲಿಲ್ವಲ್ಲ ಅಂತ ಹೇಳಿದಾಗ ಅವರಂದರು, ಮೇಡಮ್ ಟೇಕ್ ಇಟ್ ಈಸಿ, ಬೆಳಕಿನ ಕೆಳಗೆ ಕತ್ಲೇನೇ ಇರೋದು, ದೀಪದ ಕೆಳಗೆ ಕತ್ಲೆ. ಎಲ್ಲರೂ ಯಾರು ಸಮಾಜ ಉದ್ಧಾರಕ ಕೆಲಸ ಮಾಡಿದಾರಲ್ಲ, ಅವ್ರ ಮನೆದೆಲ್ಲ ನಿಮ್ಮದೇ ಕತೆ, ಡೋಂಟ್ ಎಕ್ಸ್ಪೆಕ್ಟ್ ಅಂತ.